ಎಸ್ಐಟಿ ಅಧಿಕಾರಿಗಳ ತಲಾಶ್ ವೇಳೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಮರಕಸ್ತ್ರಗಳು ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆಳವಣಿಗೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಬುರುಡೆ ಗ್ಯಾಂಗ್ನ ಮಹೇಶ್ ಶೆಟ್ಟಿ ತಿಮರೋಡಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆಫೀಸರ್ಸ್. ಉಜಿರೆಯ ತಿಮರೋಡಿ ನಿವಾಸಕ್ಕೆ ನೋಟಿಸ್ ಅನ್ನ ಪೊಲೀಸರು ನೀಡಿದ್ದು, ತಮ್ಮ ನಿವಾಸದಲ್ಲಿ ಸಿಕ್ಕಂತಹ ಮಾರಕಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಬಳಿ ಇರುವಂತಹ ದಾಖಲೆಗಳನ್ನ ಕೊಡಿ ಅಂತ ಈ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ, ಏನ್ ಕಥೆ, ಇದಕ್ಕೆ ಯಾವಾಗ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಭಾನುವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾವಾಗ ಚಿನ್ನಯ್ಯನಿಗೆ ಈತ ಆಶ್ರಯನ ಕೊಟ್ಟಿದ್ರು ಅಂತ ಗೊತ್ತಾಯ್ತು, ಆಗ ತಲಾಶ್ ನಡೆಸಿದ್ರು. ಆ ಸಂದರ್ಭದಲ್ಲಿ ಬಂದೂಕು ಕೂಡ ಅವ್ರ ಮನೆಯಲ್ಲಿ ಸಿಕ್ಕಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿಯಿಂದ. ಸುಖಪಾಲ್, ತಿಮರೋಡಿ ನಿವಾಸಕ್ಕೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ, ಅವರ ಮನೆಯಲ್ಲಿ ಯಾರು ಇರಲಿಲ್ವಾ ಮತ್ತು ಆ ನೋಟಿಸ್ನಲ್ಲಿ ಏನಂತ ಹೇಳಲಾಗಿದೆ, ಯಾವತ್ತು ಹಾಜರಾಗಬೇಕು ಅಂತ ಕೋರಿದ್ದಾರೆ? ದಿವ್ಯಜ್ಯೋತಿ, ತಿಮರೋಡಿಯ ಮನೆಗೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾರಕಾಸ್ತ್ರಗಳ ಜೊತೆಗೆ ಒಂದು ಬಂದೂಕು ಸಿಕ್ಕಿರುವಂಥದ್ದು. ಹೀಗಾಗಿ ಆ ತಕ್ಷಣಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದು ದೂರನ್ನು ಕೊಟ್ಟಿದ್ದಾರೆ, ಆರ್ಮ್ ಆಕ್ಟ್ ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಹೀಗಾಗಿ ಈಗ ಬೆಳ್ತಂಗಡಿಯ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಗೆ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ಇವತ್ತು ಮಹೇಶ್ ಶೆಟ್ಟಿಯ ಉಜಿರೆಯಲ್ಲಿರುವಂಥ ಮನೆಗೆ ಬೆಳ್ತಂಗಡಿಯ ಪೊಲೀಸರು ಹೋಗಿ ನೋಟಿಸ್ ಅನ್ನು ಕೊಡಲಿಕ್ಕೆ ತೆರಳಿದ್ರು. ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಮನೆಯಲ್ಲಿ ಬೀಗ ಹಾಕಿ ತೆರಳಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಮನೆಗೆ ನೋಟಿಸ್ ಅನ್ನು ಅಂಟಿಸಿ ಬಂದಿರುವಂಥದ್ದು. ಸೆಪ್ಟೆಂಬರ್ 21ನೇ ತಾರೀಕು ಅಂದರೆ ಮುಂದಿನ ಭಾನುವಾರದಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಹಾಜರಾಗಬೇಕು. ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿಮ್ಮಲ್ಲಿರುವಂಥ ದಾಖಲೆಗಳನ್ನು ಹಾಜರುಪಡಿಸಬೇಕು. ಒಂದು ವೇಳೆ ಈ ಒಂದು ಬಂದೂಕಿಗೆ ಲೈಸೆನ್ಸ್ ಇದ್ರೆ ಆ ಲೈಸೆನ್ಸ್ ಅನ್ನ ಹಾಜರುಪಡಿಸಬೇಕು ಅನ್ನುವಂಥದ್ದನ್ನ ಈ ನೋಟಿಸ್ ಅಲ್ಲಿ ಸೂಚಿಸಲಾಗಿದೆ. ಹೀಗಾಗಿ ಭಾನುವಾರ ತಪ್ಪದೆ ಮಹೇಶ್ ಶೆಟ್ಟಿ ತಿಮರೋಡಿ ಈ ಒಂದು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಒಂದು ವೇಳೆ ಹಾಜರಾಗದೇ ಇದ್ರೆ ಅಥವಾ ಲೈಸೆನ್ಸ್ ಹೊಂದದೇ ಇದ್ರೂ ಇದಕ್ಕೆ ಬಂಧನ ಮಾಡುವಂತ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ವಶಕ್ಕೆ ಪಡೆದು ಆ ಬಳಿಕ ವಿಚಾರಣೆ ನಡೆಸಿ ಬಂಧನ ನಡೆಸುವಂತ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಈ ಒಂದು ಬಂದೂಕಿಗೆ ಲೈಸೆನ್ಸ್ ಇದ್ರೆ ಮಾತ್ರ ಇದರಲ್ಲಿ ಪಾರಾಗುವಂತ ಸಾಧ್ಯತೆ ಇರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಂಧನದ ಭೀತಿ ಎದುರಾಗ್ಲಿಕ್ಕೆ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಖಪಾಲ್ ಪೊಳಲಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ತಿಮರೋಡಿ ಮನೆಯಲ್ಲಿ ಸಿಕ್ಕಂತಹ ಬಂದೂಕಿಗೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನ ಕೊಡಬೇಕು. ಲೈಸೆನ್ಸ್ ಅನ್ನ ಪಡೆದಿರುವಂತಹ ಬಂದೂಕಾಗಿದ್ರೆ ಅದರ ವಿವರವನ್ನ ಕೊಡಿ ಅಂತ ಕೋರಿದ್ದಾರೆ. ಇದಕ್ಕೆ ಅವರು ಉತ್ತರವನ್ನ ಕೊಡಬೇಕಾಗತ್ತೆ. ಅಥವಾ ಲೈಸೆನ್ಸ್ ಇದ್ದು ಅದೇನಾದರೂ ಲ್ಯಾಪ್ಸ್ ಆಗಿ ಅದನ್ನ ರಿನಿವಲ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಅದು ಸಮಸ್ಯೆ ಆಗುತ್ತೆ, ಅರೆಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ.